ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ಟ್ಯುಟೋರಿಯಲ್ಸ್ ವಿಡಿಯೋಸ್, ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್, ಆಪ್ಸ್ ರಿಲೇಟೆಡ್ ವಿಡಿಯೋಸ್ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬರೋ ತರ ಮಾಡ್ಕೊಬಹುದು. ನೀವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಜಸ್ಟ್ ಜಿಮೇಲ್ ಅಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಎಲ್ಲ ವಿಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ನೀವು ಆಮೇಲೆ ಫೇಸ್ಬುಕ್ ಅಲ್ಲಿ ಸಹ ಬಂದು ಈ ಪೇಜ್ ನ ಲೈಕ್ ಮಾಡೋದ್ರ ಮೂಲಕ ಮತ್ತೆ ಟ್ವಿಟರ್ ಅಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ನಮ್ಮ ವೆಬ್ಸೈಟ್ ಅಲ್ಲಿ ಬಂದು ನೀವು ಇಲ್ಲಿ ಎಕ್ಸೆಲ್ MS ಆಫೀಸ್ ಅಲ್ಲಿ ಎಕ್ಸೆಲ್ ಕನ್ನಡ ಅಂತ ಕೊಟ್ಟು ನಿಮಗೆ ಡೌನ್ಲೋಡಬಲ್ ಸ್ಯಾಂಪಲ್ ಶೀಟ್ ಸಹ ಸಿಗುತ್ತೆ. ಸೊ ನೀವು ಪ್ರತಿಯೊಂದು ಫಾರ್ಮುಲಾ ಮತ್ತೆ ಅದ್ರ ವಿಡಿಯೋ ಮತ್ತೆ ಅದಕ್ಕೆ ಡೌನ್ಲೋಡ್ ಮಾಡಿರೋಂಥ ಎಕ್ಸೆಲ್ ಶೀಟ್ ಸಹ ನಿಮ್ಗೆ ಸಿಗುತ್ತೆ. ಅದರಿಂದ ನೀವು MS ಆಫೀಸ್ ನ ನೀಟಾಗಿ ಕಲ್ತ್ಕೊಬಹುದು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಾವು ಲಾಸ್ಟ್ MS ವರ್ಡ್ ಅಲ್ಲಿ ಪೇಜ್ ಲೇಔಟ್ ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವು ನೋಡೋಣ ರೆಫರೆನ್ಸ್ ಗ್ರೂಪ್ ಒಳಗಡೆ ರೆಫರೆನ್ಸ್ ಟ್ಯಾಬ್ ಒಳಗಡೆ ಟೇಬಲ್ ಆಫ್ ಕಂಟೆಂಟ್ಸ್, ಫುಟ್ ನೋಟ್ಸ್ ಇವನ್ ಕಲಿತಾ ಹೋಗೋಣ. ಸೊ ಈಗ ಫಸ್ಟ್ ರೆಫರೆನ್ಸ್ ಟ್ಯಾಬ್ ಒಳಗಡೆ ಟೇಬಲ್ ಆಫ್ ಕಂಟೆಂಟ್ಸ್ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಹೊಸ ಶೀಟ್ ತಗೊಂತೀನಿ. ಇಲ್ಲಿ ಒಂದು ಹೆಡಿಂಗ್ ಬರೀತೀನಿ. ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಕಂಟ್ರೋಲ್ ಎಂಟರ್ ಹೊಡಿತೀನಿ. ನೆಕ್ಸ್ಟ್ ಶೀಟ್ ಹೋಗುತ್ತೆ. ಶೀಟ್ ನಂಬರ್ 2 ನೀವು ಇಲ್ಲಿ ನೋಡಬಹುದು. ಶೀಟ್ ನಂಬರ್ 2 ಅಲ್ಲಿ ಹೊಡಿತೀನಿ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಟ್ರೋಲ್ ಎಂಟರ್ ಹೊಡಿತೀನಿ ಆಪ್ಸ್ ಟ್ಯುಟೋರಿಯಲ್ ಚಾನಲ್. ಓಕೆ, ಈ ತರ ಹೊಡೆದಿದ್ದೀನಿ. ಈಗ ಒಂದೊಂದು ಶೀಟ್ ಅಲ್ಲಿ ಇದೆ, 3 ಒಳಗಡೆ. ಸೊ ಈಗ ಇದನ್ನ ಏನಪ್ಪಾ ಅಂದ್ರೆ ನಮ್ಗೆ ರೆಫರೆನ್ಸ್ ಒಳಗಡೆ ಹೋಗ್ಬಿಟ್ಟು ಟೇಬಲ್ ಆಫ್ ಕಂಟೆಂಟ್ಸ್ ಯಾವ್ಯಾವ ಪೇಜ್ ಒಳಗಡೆ ಏನೇನಿದೆ ಅಂತ ಹೆಂಗ್ ಗೊತ್ತಾಗ್ಬೇಕಂದ್ರೆ ನಾವು ಜಸ್ಟ್ ಇಲ್ಲಿ ಕರ್ಸರ್ ಇಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಕೊಡ್ತೀನಿ. ಯಾವ ಫಾರ್ಮೆಟ್ ಬೇಕಾದ್ರೆ ತಗೋಬಹುದು. ನನಗೆ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಕೊಟ್ರೆ ನೋಡಿ, ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅನ್ನೋದು ಪೇಜ್ ನಂಬರ್ 1 ಅಲ್ಲಿ ಇದೆ. ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನೋದು ಪೇಜ್ ನಂಬರ್ 2 ಅಲ್ಲಿ ಇದೆ. ಆಪ್ಸ್ ಟ್ಯುಟೋರಿಯಲ್ಸ್ ಚಾನಲ್ ಅನ್ನೋದು ಪೇಜ್ ನಂಬರ್ 3 ಅಲ್ಲಿ ಇದೆ ಅಂತ ಅದು ನಮ್ಗೆ ಇಮಿಡಿಯೇಟ್ ಆಗಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಪೇಜ್ ಒಳಗಡೆ ಇದೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹೆಡಿಂಗ್ ನಲ್ಲಿ ಇಂಡೆಕ್ಸ್ ನ ಇಲ್ಲಿ ತೋರಿಸುತ್ತೆ. ಸಪೋಸ್ ನನಗೆ ಇದನ್ನ ಕಟ್ ಮಾಡಿ ಪೇಜ್ ನಂಬರ್ 3 ಅಲ್ಲಿ ಇದ್ದಿದ್ದು ಇದು ಪೇಜ್ ನಂಬರ್ 1 ನಲ್ಲಿ ಹಾಕ್ತೀನಿ. ಈಗ ಅದು ಏನ್ ತೋರಿಸಿದೆ 1, 2, 3 ತೋರಿಸಿದೆ, ಬಟ್ 3 ಅಲ್ಲಿ ಏನು ಇಲ್ಲ. ಸೊ ಅಂತ ಟೈಮ್ ಒಳಗಡೆ ಬಂದು ಅಪ್ಡೇಟ್ ಟೇಬಲ್ ಅಂತ ಕೊಟ್ರೆ ಈಗ ನೋಡಿ ಅಲ್ಲಿ ಪೇಜ್ ನಂಬರ್ 1 ಆಯ್ತು, ಇದು ಪೇಜ್ ನಂಬರ್ 1 ಆಯ್ತು. ಸೊ 3ನೇ ಪೇಜ್ ಅಲ್ಲಿ ಏನಿಲ್ಲ ಅಂತ ತಾನಾಗ್ತಾನೆ ಅದು ಅಪ್ಡೇಟ್ ಆಗುತ್ತೆ. ಸೊ ಇದು ಇಂಡೆಕ್ಸ್ ಅಪ್ಡೇಟ್ ಮಾಡಕ್ ನಾವು ಯೂಸ್ ಮಾಡ್ತೀವಿ ಅಪ್ಡೇಟ್ ಟೇಬಲ್ ಅಂತ. ನೆಕ್ಸ್ಟ್ ಆರ್ಟ್ ಟೆಕ್ಸ್ಟ್. ಇದನ್ನ ನೋಡಿ ಟೆಕ್ಸ್ಟ್ ಜಸ್ಟ್ ಲೆವೆಲ್ ಯಾವ ತರ ಟೆಕ್ಸ್ಟ್ ಲೆವೆಲ್ ಚೇಂಜ್ ಆಗುತ್ತೆ ಅಂತ ನಾನು ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡಿ. ಅದರ ಟೇಬಲ್ ನ ಓಕೆ ಅಪ್ಡೇಟ್ ಟೇಬಲ್ ಕೊಡ್ತೀನಿ. ಈಗ ಆ ಟೆಕ್ಸ್ಟ್ ಒಳಗಡೆ ಹೋಗಿ ಲೆವೆಲ್ ನೋಡಿ ಸೆಲೆಕ್ಟ್ ಮಾಡಿರೋದಕ್ಕೆ ಅದರ ಲೆವೆಲ್ ಚೇಂಜ್ ಆಗ್ತಾ ಹೋಯ್ತು. ಲೆವೆಲ್ 3 ಅಂದ್ರೆ ಮತ್ತೆ ಇನ್ನೂ ಸಣ್ಣ ಆಯ್ತು. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಟೇಬಲ್ ಆಫ್ ಕಂಟೆಂಟ್ಸ್ ನ ಯೂಸ್ ಮಾಡಬಹುದು. ಅಂದ್ರೆ ಯಾವುದೇ ಒಂದು ಹೆಡ್ಡಿಂಗು ಯಾವ್ಯಾವ ಪೇಜ್ ಒಳಗಡೆ ಇದೆ ಮತ್ತೆ ಅದನ್ನ ಚೇಂಜ್ ಮಾಡಿದಾಗ ಯಾವ ತರ ಅಪ್ಡೇಟ್ ಮಾಡಬೇಕು ಅನ್ನೋದು ಟೇಬಲ್ ಆಫ್ ಕಂಟೆಂಟ್ಸ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಫುಟ್ ನೋಟ್ಸ್ ಗ್ರೂಪ್ ಏನಪ್ಪಾ ಅಂದ್ರೆ, ನಾನು ಇದನ್ನ ಇಷ್ಟು ಡಿಲೀಟ್ ಮಾಡ್ತೀನಿ. ನಾನು ಒಂದಷ್ಟು ಡೇಟಾ ತಗೊಂತೀನಿ. ರ್ಯಾಂಡ್ ಅಂತ ಎಂಟರ್ ಹೊಡೆದ್ರೆ ಡೇಟಾ ಬರುತ್ತೆ. ಓಕೆ, ಈ ಫುಟ್ ನೋಟ್ಸ್ ನಾನು ಇದರಲ್ಲಿ ಯಾವ್ದಾದ್ರೂ ಸರಿ ನನಗೆ ಒಂದು ವರ್ಡ್ ಅನ್ನು ತಗೊಂಡು ನೋಡಿ ಹೆಡರ್ ಅಂತ ತಗೊಂಡಿದ್ದೀನಿ. ಹೆಡರ್ ನ ತಗೊಂಡು ಆಡ್ ಇನ್ಸರ್ಟ್ ಫುಟ್ ನೋಟ್ ಅಂತ ಕೊಟ್ರೆ ಕೆಳಗಡೆ ಈ ಪೇಜ್ ಕೆಳಗಡೆ ಬಂದು 1 ಅಂತ ನಂಬರ್ ಬರುತ್ತೆ. ಇದು ಫುಟ್ ನೋಟ್ 1 ಅಥವಾ ಆ ವರ್ಡ್ಗೆ ಸಂಬಂಧಪಟ್ಟ ಡೀಟೇಲ್ ಇಲ್ಲಿ ಬರೀಬಹುದು ನಾವು. ಫಾರ್ ಎಕ್ಸಾಂಪಲ್ ಫುಟ್ ನೋಟ್ 1 ಅಂತ ಬರೀತೀನಿ. ಓಕೆ, ನೀವು ಇದೇ ಇಲ್ಲಿ ಅಬ್ಸರ್ವ್ ಮಾಡಿ, ಅದು ಫುಟ್ರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ 1 ಅಂತ ಕಾಣ್ತಿದೆ. ಇಲ್ಲಿ ನಾನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕಲಿ ಅದು ಇಲ್ಲಿಗೆ ಬಂದ್ಬಿಡುತ್ತೆ. ಅಂದ್ರೆ ಅದರ ಫುಟರ್ ನ ಅರ್ಥ ಏನಪ್ಪಾ ಅಂತ ನಾವು ಇಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಿ ಬರೀಬಹುದು. ನೆಕ್ಸ್ಟ್ ಈಗ ಗ್ಯಾಲರಿ ಅಂತ ಇದೆ. ಗ್ಯಾಲರಿನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇನ್ಸರ್ಟ್ ಫುಟ್ ನೋಟ್ ಅಂತ ಕೊಡ್ತೀನಿ. ಇದು 2 ಬಂತು. ಗ್ಯಾಲರಿ ಅಂದ್ರೆ ದಿಸ್ ಈಸ್ ಫಾರ್ ಮೈ ಇಮೇಜಸ್ ಅಂತ ಏನಾದ್ರು ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು ಇರುತ್ತಲ್ಲ ಅದನ್ನ ಬರೀತೀನಿ. ಸೊ ಯಾರು ಯಾವಾಗ ಓದ್ತಾ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಅದ್ರ ಸಂಬಂಧಪಟ್ಟಿರೋ ಒಂದು ಮೀನಿಂಗು ಕೆಳಗಡೆ ಇಲ್ಲಿ ನಮಗೆ ಬಂದ್ಬಿಡುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಫುಟ್ ನೋಟ್ಸ್ ನ ಯೂಸ್ ಮಾಡಬಹುದು. ಆನಂತರ ಶೋ ಫುಟ್ ನೋಟ್ಸ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಯಾವ್ಯಾವ ಫುಟ್ ನೋಟ್ ಯಾವ್ಯಾವ ಪೇಜ್ ಅಲ್ಲಿ ಎಲ್ಲಿದೆ ಎಷ್ಟನೇ ನಂಬರ್ ಅಂತ ನಿಮಗೆ ಒಟ್ಟಿಗೆ ತೋರಿಸುತ್ತೆ. ಆಮೇಲೆ ಇನ್ಸರ್ಟ್ ಎಂಡ್ ನೋಟ್ ಏನಪ್ಪಾ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಕೋಆರ್ಡಿನೇಟರ್ ನಾನು ಸೆಲೆಕ್ಟ್ ಮಾಡಿದೀನಿ.
ಇನ್ಸರ್ಟ್ ಎಂಡ್ ನೋಟ್ ಕೊಟ್ಟಿದ್ದೀನಿ. ಫುಟ್ ನೋಟ್ ಆದ್ರೆ ಫುಲ್ ಪೇಜ್ ಕೆಳಗಡೆ ಕ್ರಿಯೇಟ್ ಆಗುತ್ತೆ. ಎಂಡ್ ನೋಟ್ ಅಂದ್ರೆ ಆ ಪ್ಯಾರಾಗ್ರಾಫ್ ಎಂಡ್ ಆದ ನಂತರ ಕ್ರಿಯೇಟ್ ಆಗುತ್ತೆ. ಸೇಮ್ ಅದು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಿರೋಂಥದನ್ನ ಇಲ್ಲಿ ಬರೆದಿಡ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ಅಷ್ಟೇ ಇನ್ಸರ್ಟ್ ಎಂಡ್ ನೋಟ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ 2 ಅಂತ ಬಂತು. ಇದು 1 ಇದೆ, ಇದು 2 ಇದೆ. ಇದನ್ನ ನಾವು ಯಾವಾಗ ಡಬಲ್ ಕ್ಲಿಕ್ ಮಾಡಿದ್ರು ಇಲ್ಲಿ ಬಂದು ತೋರಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ನಾವು ಇಲ್ಲಿ ಏನ್ ಬೇಕಾದ್ರೆ ಬರೀಬಹುದು. ಈ ತರ ಯೂಸ್ ಮಾಡ್ಕೊಂಡು ನಾವು ಎಂಡ್ ನೋಟ್ ನ ಮತ್ತೆ ಫುಟ್ ನೋಟ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಫುಟ್ ನೋಟ್ ಅಂದ್ರೆ ಇದು ನಾವು ಹಳೇದು ಯಾವ್ದಿದೆ ಮತ್ತೆ ಪ್ರೀವಿಯಸ್ ನೆಕ್ಸ್ಟ್ ನಾವು ಯೂಸ್ ಮಾಡ್ಕೊಂಡು ಫುಟ್ ನೋಟ್ಸ್ ನಾವು ನೋಡಕ್ಕೆ ಇದನ್ನು ಬಹಳನೇ ಯೂಸ್ಫುಲ್ ಆಗುತ್ತೆ. ಓಕೆ, ಆ ನಂತರ ನೆಕ್ಸ್ಟ್ ಬರೋದು ಸಿಟೇಷನ್ಸ್ ಅಂಡ್ ಬಿಬ್ಲಿಯೋಗ್ರಫಿ. ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಸಲಹೆ ಸೂಚನೆ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗೂ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು.